ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಲಕ್ಷ್ಮಿ ಹೀಗಾಗೋಯ್ತು? ರೀ, ಬೇಜಾರ್ ಮಾಡ್ಕೋಬೇಡಿ, ಹೋಗ್ಲಿ ಬಿಡಿ. ತುಮಕೂರಲ್ಲಿ ಇದೊಂದೇ ಸ್ಕೂಲ ಇರೋದು, ಬೇರೆ ಕಡೆ ಹೋಗಿ ವಿಚಾರಿಸಿದ್ರಾಯ್ತು. ಸ್ಕೂಲಿಗೆ ಸೇರಿಸ್ಬೇಕು ಅಂತ ಅನ್ಕೊಂಡ ತಕ್ಷಣ ಇದೇ ಸ್ಕೂಲಿಗೆ ಸೇರಿಸ್ಬೇಕು, ತುಂಬಾ ಚೆನ್ನಾಗಿದೆ ಅಂತಿದ್ದೋಳು ಇವಾಗ ಹಿಂಗೆ ಹೇಳ್ತಿದ್ಯಾ? ಜೀವನನೇ ಹಾಗಲ್ವಾ, ನಾವು ಮನ್ಸಲ್ಲಿ ಏನೇನೋ ಆಸೆಗಳನ್ನ ಇಟ್ಕೋತೀವಿ. ಅದಾಗಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೊಂದ್ ಕಡೆ ಮತ್ತೊಂದ್ ಪ್ರಯತ್ನ ಮಾಡ್ಲೇಬೇಕಲ್ವಾ. ನಾವ್ ಅನ್ಕೊಂಡಿದ್ದೆಲ್ಲ ಆಗಿಲ್ವಲ್ಲ ಅಂತ ಸುಮ್ನೆ ಕೂತ್ಕೊಳ್ಳೋದಕ್ಕಿಂತ ನಮ್ ಕೈಗೆ ಇಟ್ಕೋದ್ರ ಹತ್ರ ಹೋಗೋದೇ ಒಳ್ಳೇದಲ್ವಾ. ಹೌದಪ್ಪ, ಓದೋ ಮಕ್ಕಳು ಎಲ್ಲೇ ಹೋದ್ರೂ ಚೆನ್ನಾಗಿ ಓದ್ತಾರೆ. ಸ್ಕೂಲ್ ಹೋಗಿಲ್ವಾ? ಇಲ್ಲ ಪುಟ, ನಾವು ನಿನ್ನ ಬೇರೆ ಸ್ಕೂಲಿಗೆ ಸೇರಿಸ್ತೀವಿ. ನಮ್ಮ ದೇಶದಲ್ಲಿ ಏನಾದರೂ ಮಾಡ್ಬೇಕಂದ್ರೆ ದುಡ್ಡಿರಬೇಕು, ಇಲ್ಲ ಇನ್ಫ್ಲೂಯೆನ್ಸ್ ಇರಬೇಕು. ಇಂಥ ಟೈಮಲ್ಲಿ ಯಾರಾದರೂ ದೊಡ್ಡವ್ರ ಕೈಲಿಂದ ಸ್ಕೂಲಿಗೆ ಫೋನ್ ಮಾಡಿಸಿದ್ರೆ ನಮ್ಮ ಮಗುಗೆ ಸೀಟ್ ಸಿಕ್ತಿತ್ತು. ನಾವು ಯಾರ ಕೈಲಿ ಮಾಡಿಸೋಣ? ಲಕ್ಷ್ಮೀತೆ ಸರ್, ನಮಸ್ಕಾರ. ನಮಸ್ಕಾರಪ್ಪ. ಹಾಯ್ ಪಾಪು. ಹಾಯ್. ಮೇಡಮ್ ಅವರೇ, ಏನ್ ಲಕ್ಷ್ಮತೆ ಕುಟುಂಬ ಸಮೇತವಾಗಿ ಎಲ್ಲ ಹೊರಟಿದ್ದೀರಾ? ಏನ್ ಸಮಾಚಾರ? ಏನಿಲ್ಲ ಸಿದ್ದು, ನೀನೇ ಅವತ್ತು ಹೇಳಿದ್ಯಲ್ವಾ ಖುಷಿನ ಸ್ಕೂಲಿಗೆ ಸೇರಿಸಿ ಅಂತ. ಅದಕ್ಕೆ ಸ್ಕೂಲಿಗೆ ಸೇರ್ಸೋಣ ಅಂತ ಹೋಗಿದ್ವಿ. ಓ, ನಮ್ಮ ಮುದ್ದಮ್ಮ ಇನ್ಮೇಲೆ ಸ್ಕೂಲ್ಗೆ ಹೋದಾಳ? ಇಲ್ಲ ಅಂಕಲ್, ಅವ್ರು ನನ್ನನ್ನ ಸ್ಕೂಲಿಗೆ ಸೇರ್ಸ್ಕೊಳ್ಳಲ್ಲ ಅಂದ್ರು. ಹಂಗಂದ್ರ ಯಾಕೆ ಲಕ್ಷ್ಮತೆ? ಅದು ಸಿದ್ದು, ಸರ್, ನಮ್ಮ ಮಗುನ ಅಡ್ಮಿಷನ್ ಮಾಡಿಸ್ಬೇಕಿತ್ತು. ಪೇರೆಂಟ್ಸ್ ಯಾರು? ನಾವೇ ಮಗುನ ತಂದೆ ತಾಯಿ ಸರ್. ನಿಮ್ಮ ಕ್ವಾಲಿಫಿಕೇಶನ್ ಏನು? ನಮ್ಮ ಯಜಮಾನ್ರು ಡಿಪ್ಲೊಮೊ ಮಾಡಿದ್ದಾರೆ, ನಾನು ಡಿಗ್ರಿ ಪೂರ್ತಿ ಓದಕ್ಕಾಗ್ಲಿಲ್ಲ. ನಮ್ಮ ಸ್ಕೂಲ್ಗೆ ಮಗುನ ಜಾಯಿನ್ ಮಾಡಿಸ್ಬೇಕು ಅಂದರೆ ಪೇರೆಂಟ್ಸಲ್ಲಿ ಇಬ್ಬರಲ್ಲಿ ಒಬ್ಬರಾದರೂ ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು. ನೀವು ತಗೊಳ್ತಾ ಇರೋ ಸ್ಯಾಲ್ರಿನಲ್ಲಿ ಅರ್ಧ ಫೀಸು ಸ್ಕೂಲ್ಗೆ ಕಟ್ಟಿದ್ರೆ ಆಮೇಲೆ ಮನೆ ಹೇಗೆ ನಡೆಸ್ತೀರಾ? ಲಕ್ಷ್ಮತೆ, ನಾನೊಂದ್ಸಲ ಅವ್ರ ಹತ್ರ ಮಾತಾಡಿ ನೋಡ್ಲಾ? ನೀವೇನ್ ಮಾತಾಡ್ಬೇಡಿ, ನಾವ್ ನೋಡ್ಕೋತೀವಿ. ಅಲ್ಲ ಭಾವನಾ, ಅವನು ಅಮ್ಮ ಬಾಮ ಹೊರಡೋಣ. ಸಿದ್ದು, ಬರ್ತೀವಿ. ಭಾವನಾ, ಸಿದ್ದುಗ್ ಯಾಕಮ್ಮ ಹಾಗೆ ಮಾತಾಡ್ದೆ? ಅಮ್ಮ, ನೀನೇ ಹೇಳ್ತೀಯ ಅಲ್ವಾ, ನಮ್ಮ ಮಕ್ಕಳನ್ನ ಬೆಳ್ಸಕ್ಕೆ ಬೇರೆ ಯಾರ ಸಹಾಯನೂ ತಗೋಬಾರ್ದು ಅಂತ. ಹೋಗ್ಲಿ ಬಿಡು ಲಕ್ಷ್ಮಿ, ನಾವೇನಾದ್ರು ಮಾಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.